ಇದೆ. ಏಳನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದೆ RCB ತಂಡ. ಈಗಾಗಲೇ ಸಾಕಷ್ಟು ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ RCB ಅಭಿಮಾನಿಗಳು. ಮತ್ತೊಂದು ಕಡೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಅವರು ಕೂಡ ಹರಸಾಹಸ ಪಡ್ತಿದ್ದಾರೆ. ಪೊಲೀಸರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ಗೆಲುವನ್ನ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂತಸದ ಮನೆ ಮಾಡಿದೆ. CSK ಮನೆ ಕಡೆ ಮುಖ ಮಾಡಿದೆ. ಎಲ್ಲರೂ ಕೂಡ ಇವತ್ತಿನ ಪಂದ್ಯವನ್ನ ಬಹಳಷ್ಟು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ರು. ಹೈ ವೋಲ್ಟೇಜ್ ಪಂದ್ಯ ಇದು. ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿತ್ತು. ಎರಡು ಅಭಿಮಾನಿಗಳು CSK ಅವರಿಗೂ ಮತ್ತೆ ಇದು RCB ಅವ್ರಿಗೆ ಇಬ್ಬರಿಗೂ ಕೂಡ ಇದು ಬಹಳ ಟಫ್ ಮ್ಯಾಚ್ ಆಗಿತ್ತು. ಈಗ ಫೈನಲಿ RCB ಕ್ವಾಲಿಫೈ ಆಗಿರುವಂಥದ್ದು. CSK ವಿರುದ್ಧ ತವರಲ್ಲಿ ಗೆದ್ದು ಕ್ವಾಲಿಫೈ ಆಗಿದೆ RCB. ಚೆನ್ನೈ ಸೂಪರ್ ಕಿಂಗ್ಸ್ ಮನೆ ಕಡೆ ಮುಖ ಮಾಡಿದೆ. ಈ ಸಲ RCB ಪ್ಲೇ ಆಫ್ಗೆ ಎಂಟ್ರಿ ಆಗಿರುವಂತದ್ದು. 7ನೇ ಸ್ಥಾನದಲ್ಲಿತ್ತು, ಈಗ 4ನೇ ಸ್ಥಾನವನ್ನ ಪಡ್ಕೊಂಡಿದೆ RCB ತಂಡ. 5 ವಿಕೆಟ್ ನಷ್ಟಕ್ಕೆ 218 ರನ್ಗಳನ್ನ ಗಳಿಸಿತ್ತು RCB. 219 ಗುರಿಯನ್ನ ಕೊಟ್ಟಿತ್ತು CSKಗೆ. CSK ಕೂಡ ಭಾರಿ ಸೆಣಸಾಟ ನಡೆಸಿತ್ತು. ಬಹಳ ಟಫ್ ಫೈಟ್ ಇತ್ತು ಇವತ್ತು. ಮತ್ತೊಂದು ಕಡೆ ಮಳೆಯ ಆತಂಕ ಕೂಡ ಎದುರಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ RCBಗೆ ಮಳೆರಾಯ ಕೂಡ ಆಶೀರ್ವಾದ ಮಾಡಿದಂಗೆ ಕಾಣಿಸ್ತಾ ಇದೆ. ಮಳೆ ಸ್ವಲ್ಪ ಹೊತ್ತು ಬಂದು ಆಮೇಲೆ ಸ್ಟಾಪ್ ಆಯಿತು. ಅದಾದ ಮೇಲೆ ಮತ್ತಷ್ಟು ಈ ಒಂದು ಪಂದ್ಯಕ್ಕೆ ಹುರುಪು ಸಿಕ್ತು. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. RCB ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಹೊಸ ದೇಶ ಆಗಿದೆ. ಈ ಸಲ ಕಪ್ ಹೊಡಿತಾರೆ, ಕಪ್ಪಿಸಿ RCB ಇದೆ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಇತ್ತು ಮ್ಯಾಚ್. ಕಳ್ಕೊಂಡು ಅನ್ಕೊಂಡು ಬಟ್ ಕಳೆಯಿಲ್ಲ. ಎಷ್ಟ ಹೇಳು ಹೊಡೆದ್ರು. ಇನ್ನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಚೇತನ್. ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ. ಈಗಾಗಲೇ ಚೇತನ್ ನಿಜಕ್ಕೂ ಕೂಡ ಸಾಕಷ್ಟು ಜನ ಖುಷಿ ಸಂಭ್ರಮಾಚರಣೆಯಿಂದ ಒಂದು ಖುಷಿಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಬಹಳಷ್ಟು ಜನ ಖುಷಿಯಾಗಿ ಬಂದಿರ್ತಕ್ಕಂಥದ್ದು. ಇನ್ನೂ ಕೂಡ RCB ಡಾಟ್ ಬಾಲ್ ಇದ್ದಾಗೆ ಅಭಿಮಾನಿಗಳು ಖುಷಿಯಿಂದ ಗೆದ್ದಿ ಹೊರಗಡೆ ಬಂದು ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಏನೊಂದು CM ಸಹ ಒಂದು ಮ್ಯಾಚ್ ಅನ್ನ ನೋಡಿ ಹೊರಟಿರ್ತಕ್ಕಂಥದ್ದು. ಅವರು ಕೂಡ ಬಹಳಷ್ಟು ಒಂದು ಖುಷಿನ ತೆರಳ್ತಾ ಇರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಮಂಜು, ಅಲ್ಲಿರೋ ಅಭಿಮಾನಿಗಳನ್ನ ಮಾತನಾಡಿಸಬಹುದಾ? ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮಂಜು, ಅಲ್ಲಿರೋ ಅಭಿಮಾನಿಗಳನ್ನ ಮಾತನಾಡಿಸಬಹುದಾ? ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಹೊರಗೆ ಬರ್ತಿದ್ದಾರೆ. ಖಂಡಿತವಾಗ್ಲೂ ಚೇತನ್, ಖಂಡಿತವಾಗ್ಲೂ ಅಭಿಮಾನಿನ ಮಾತಾಡ್ಸಕ್ಕೆ ಮುಂದಾಗಿರ್ತಕ್ಕಂಥದ್ರೆ ಸಿಎಂ ಮೂವ್ಮೆಂಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಆ ಕಡೆ ಹೋಗಕ್ ಆಗ್ತಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಮೂವ್ಮೆಂಟ್ ಆದ ನಂತರ ಒಂದು ನಮಗೆ
ಇದು ಸಿಗುತ್ತೆ. ಸಿಎಂ ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಸರ್ RCB ಗೆದ್ದಿದೆ, ಸರ್ RCB ಗೆದ್ದಿದೆ, ಒಂದೇ ಒಂದು ಬೈ ಸರ್ RCB ಗೆದ್ದಿದೆ, ಏನ್ ಅನಿಸ್ತು ಸರ್? ಒಂದೇ ಒಂದ್ಸಲಿ ನಿಮ್ಗೆ ಅನಿಸ್ತು ಸರ್? ಖುಷಿ, ಒಂದು ವಿಶ್ ಮಾಡೋರು ಸರ್ RCB ಗೆ. It's a good match. Congratulations to both the teams and finally RCB won. Congratulations to them. ಸರ್ ನಿಮ್ಗೆ ಏನಿಸ್ತು ಸರ್? ಸರ್ ಸಿದ್ದರಾಮಯ್ಯ ಸರ್. ಸೊ ಖಂಡಿತವಾಗ್ಲೂ ಸಿಎಂ ಕೂಡ ಒಂದು ವೀಕ್ಷಣೆ ಮಾಡಿ ಹೊರಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಖುಷಿಯಾಗಿರ್ತದ್ದು, ಕ್ವಾಲಿಫೈ ಆಗಿರ್ತಕ್ಕಂಥದ್ದು. ಸಿಎಂ ನ ಮಾತಾಡ್ಸಕ್ಕೆ ಕೂಡ ಪ್ರಯತ್ನ ಪಟ್ರಿ, ಆದ್ರೆ ಅವರ ರಿಯಾಕ್ಷನ್ ಅಂದ್ರೆ RCB ಗೆ ವಿಶ್ ಮಾಡ್ತೀವಿ. ಅದರ ಜೊತೆಗೆ ಈಗಲೂ ಕೂಡ ಬಸವರಾಜ್ ಹೊರಟಿ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾರೆ. RCB ವಿನ್ ಆಗಿದೆ, ಏನ್ ಹೇಳ್ತೀರಾ ಸರ್? Congratulations. ಗೆದ್ದದಕ್ಕೆ ಬಹಳ ಖುಷಿ ಆಗೈತಿ. ನಾವೆಲ್ಲ ಬಂದಿದ್ದು ಗೆದ್ದಾರ ನಾವು ತಿಳ್ಕೊಂಡಿವಿ. ಸಾಕಷ್ಟು ಜನ ಖುಷಿಯಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಕೆಲವರು ಕ್ರಿಕೆಟ್ ಅನ್ನ ಕೂತ್ಕೊಂಡು ಅಂದ್ರೆ ಒಳಗಡೆ ಕೂತ್ಕೊಂಡು ನೋಡಂತ ಕೆಲವು ಮಿನಿಸ್ಟರ್ಸ್ ಆಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಖುಷಿಯಿಂದ ಮನೆಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಇನ್ನು ಪರಮೇಶ್ವರ್ ಅವರು ಸಹ ಅವರು ಕೂಡ ತೆರಳುತ್ತಾರೆ. ಇನ್ನು ಅಭಿಮಾನಿಗಳನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಫ್ಯಾಮಿಲಿಗಳೆಲ್ಲ ಬಂದು ಖುಷಿಯಾಗಿರ್ತಕ್ಕಂಥದ್ದು. ಒಂದು ಕಡೆಗೆ ಇಲ್ಲಿ ಅವರ ಒಂದು RCB ಫ್ಯಾನ್ಸ್ ಇದ್ದಾರೆ. RCB ಫ್ಯಾನ್ಸ್ ನ ಕೇಳೋಣ. RCB ಈ ಸಾಲ ಕಪ್ ನಮ್ಮದೇ. Yeah, I'm so happy. I'm a big fan of RCB, so yeah, I'm feeling so good about it. How do you feel at the last over? Amazing. It was amazing. ಚೇತನ್, ನಿಜಕ್ಕೂ ಕೂಡ RCB ಗೆದ್ದಿರೋ ವಿಚಾರವಾಗಿ ತುಂಬಾ ಖುಷಿ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಸೊ RCB I feel amazing. ದೇವ್ರು ಕೆಟ್ಟವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಸುಖ ಕೊಡ್ತಾನೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಅದೇ ಒಳ್ಳೆಯವರಿಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿತಾನೆ. RCBನೇ ಇದಕ್ಕೆ ಉದಾಹರಣೆ, ಸಾಕ್ಷಿ. ಓಕೆ, ಸೊ ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನ. ಎಸ್, ಹೇಳಪ್ಪ. ಬೌಲರ್ಸ್ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಬೌಲರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟರ್ಸ್ ಚೆನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ನಾನು ಹೇಳೋದು RCB ಗೆಲ್ಲೇ ಗೆಲ್ಲುತ್ತೆ. ಓಕೆ, ಸೊ ನಿಜಕ್ಕೂ ಕೂಡ ಚೇತನ್, ಸಿಎಂ ಸಹ ನೋಡಿದ್ರು, DCM ನೋಡಿದ್ರು ಮ್ಯಾಚು. ಎಲ್ಲರೂ ಕೂಡ ಬಹಳಷ್ಟೊಂದು ಖುಷಿಯಿಂದ ಹಾಕಿರ್ತಕ್ಕಂಥದ್ದು. ಫ್ಯಾಮಿಲಿಗಳು ಬಂದು RCB ಅಂತ ಕೂಗಿ ಒಂದು ಖುಷಿಯಿಂದ ಮನೆಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಏನೊಂದು ಪೊಲೀಸರು ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡಿದ್ರು. ಆಂಬ್ಯುಲೆನ್ಸ್ ಒಂದು ಸ್ಟಕ್ ಆಗಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಒಂದು ಜಾಗವನ್ನ ಮಾಡ್ಕೊಡ್ತಾ ಇದ್ದಾರೆ. ಈ ನಡುವೆ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಆಂಬ್ಯುಲೆನ್ಸ್ ನ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಾ ಇದೀವಿ. ಆಂಬ್ಯುಲೆನ್ಸ್ ಒಂದು ಎಮರ್ಜೆನ್ಸಿ ತುರ್ತು. ಮಂಜು ಹಾಗೆ ಮಾತಾಡ್ತಾ ಇರಿ ಅಭಿಮಾನಿಗಳನ್ನ. ಮತ್ತೊಂದು ಕಡೆ ಕಾಲರ್ ರೆಡಿ ಇದ್ದಾರೆ, ರಾಧಿಕಾ ಅಂತ. ರಾಧಿಕಾ ನಮಸ್ತೆ. ನಮಸ್ತೆ ಸರ್. ಹೆಂಗ ಅನಿಸ್ತಿದೆ? ಫೈನಲಿ ಕ್ವಾಲಿಫೈ ಆಗಿದೆ RCB. RCB forever, sir. We are really happy with that, sir. Thank you so much, sir. ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ. We are excited, sir. ಈ ಸರಿ ಕಪ್ ನಮ್ದೇ, ಸರ್. ಯಾರ್ ಫ್ಯಾನ್ ನೀವು RCBಲಿ? RCB win, RCB forever, sir. ಫೈನ್. ಥ್ಯಾಂಕ್ ಯು ರಾಧಿಕಾ ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇರ್ಬೋದು, CSK ಅಭಿಮಾನಿಗಳು ಕೂಡ ಒಂದು ಕಡೆಗೆ ಬರ್ತಾ ಇದ್ದಾರೆ. ಅವರು ಕೂಡ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ವೇತಾ ಅಂತ. ಶ್ವೇತಾ ನಮಸ್ತೆ, ಎಲ್ಲಿಂದ? ಸಂಜಯ್ ನಗರಿಂದ ಸರ್. ಶ್ವೇತಾ, ಹೆಂಗ್ ಅನಿಸ್ತಾ ಇದೆ? ಕ್ವಾಲಿಫೈ ಆಗಿದೆ RCB. RCB ಈ ಸಲ ಗರ್ಲ್ಸ್ ವಿನ್ ಆದ್ರೂ ಬಾಯ್ಸ್ ವಿನ್ ಆಗ್ತಾರೆ ಸರ್. ಗರ್ಲ್ಸ್ ಏನ್ ಕಡಿಮೆ ಇಲ್ಲ ನಂಗೆ, ಬಾಯ್ಸ್ ಆಡ್ತಿದ್ದಾರೆ. ಈ ಸಲ 2 ಕಪ್ಪನು ನಮ್ದೇ ಆಗುತ್ತೆ. ತುಂಬಾ ಖುಷಿಯಲ್ಲಿದ್ದೀವಿ. ಕಪ್ ಈ ಸಲ RCB ಕಪ್ ನಮ್ದೇ. ಲಾಸ್ಟ್ ಓವರ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಗಿತ್ತಲ್ಲ, ಅವಾಗ ಹೆಂಗ ಅನಿಸ್ತು? ಹೌದು ಸರ್, ಧೋನಿ ಅಂತೂ 6 ಹೊಡೆದಾಗಂತೂ ಓಪ್ಸೆ ಹೊರಟೋಗಿತ್ತು. ಇನ್ನೊಂದ್ 6 ಹೊಡೆದಿದ್ರೆ ಎಲ್ಲಿ ಸರ್ ಓಪ್ಸು. ಅದು ಕ್ಯಾಚ್ ಆಗಿದ್ರಿಂದ ನಮ್ ಕಡೆ ಆಯ್ತು. ಅದಕ್ಕೆ ಈ ಸಲ ಕಪ್ ನಮ್ದೇ. ಓಕೆ, ಫೈನ್. ಥ್ಯಾಂಕ್ ಯು ಶ್ವೇತಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪರಮೇಶ್ವರ್ ಅಂತ. ಪರಮೇಶ್ವರ್ ನಮಸ್ತೆ. ನಮಸ್ತೆ. ಹೆಂಗ ಅನಿಸ್ತು ಇವತ್ತಿನ ಮ್ಯಾಚ್? ಇವತ್ತಿನ ತುಂಬಾ ಚೆನ್ನಾಗಿದೆ. ನಾವು ಬಹಳ ವರ್ಷದಿಂದ ನಾವು ಇದನ್ನ ಆಸೆ ಇಟ್ಕೊಂಡಿದ್ವಿ. ನಾವು ಕುಂದಾಪುರದಿಂದ ಬೆಂಗಳೂರಿನ
ಅಲ್ಲೆಲ್ಲ ಹೆಂಗಿದೆ ಸಂಭ್ರಮಾಚರಣೆ RCB ಫ್ಯಾನ್ಸ್ ಕುಂದಾಪುರದಲ್ಲಿ? ತುಂಬಾ ಖುಷಿ ಆಗ್ತಾ ಇದೆ. ಹ್ಮ್ ತುಂಬಾ ಓಕೆ ಕುಂದಾಪುರ. ಓಕೆ ಫೈನ್, ಥ್ಯಾಂಕ್ ಯು ಪರಮೇಶ್ವರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಾರಿ ಕಪ್ ನಮ್ದೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ಶ್ರೀನಿವಾಸ್ ಅಂತ. ನಮಸ್ತೆ ಶ್ರೀನಿವಾಸ್ ಅವರೇ. ಹಲೋ ನಮಸ್ತೆ ಶ್ರೀನಿವಾಸ್ ಅವರೇ. ಎಸ್ ಹೆಂಗ ಮ್ಯಾಚ್? ಸೂಪರ್ ಆಗಿತ್ತು. ಧೋನಿ ಏನಾದ್ರು ಇನ್ನೊಂದೇನಾದ್ರು 6-4 ಏನಾದ್ರು ಹೊಡೆದ್ಬಿಟ್ಟಿದ್ರೆ ಮ್ಯಾಚ್ RCB ಹೋಗ್ತಿತ್ತು ಅಂತಿತ್ತು. ಏನೋ ಅದೃಷ್ಟ ಲಕ್ಷ್ಮಿ ನಮ್ಮ ಕೊನೆ ಓವರ್ ಅಲ್ಲಿ ಕೈ ಹಿಡಿದಿದೆ ಅಂತ. ಹೌದು, ಕೈ ಹಿಡಿದಿದೆ. ಅದೇ ನಮಗ್ ಖುಷಿ ಆಗ್ತಾ ಇರೋದು. ಯಾರ್ ಫ್ಯಾನ್ ನೀವು RCB ಲಿ? ಯಾರ್ ಫ್ಯಾನ್ ನೀವು? ಕೊಹ್ಲಿ, ವಿರಾಟ್ ಕೊಹ್ಲಿ. ಇವತ್ತು ಯಾರ ಆಟ ನಿಮ್ಗೆ ತುಂಬಾ ಇಷ್ಟ ಆಯ್ತು ಇವತ್ತು? ಯಾಕಂದ್ರೆ ಭಾರಿ ಟಫ್ ಫೈಟ್ ಇತ್ತು. ಹೌದೌದು. ಬಾಲ್ ಧೋನಿ 6 ಹೊಡಿತಾರೆ ಆದ್ಮೇಲೆ ಹೆಂಗಿರುತ್ತೆ? ತುಂಬಾ ಥ್ರಿಲ್ಲಿಂಗ್ ಆಗಿತ್ತು, ರೋಮಾಂಚನವಾಗಿತ್ತು. ಧೋನಿ 6 ಹೊಡೆದಾಗ ಬಾಲ್ ಬಂದಿತ್ತು. RCB ಸೂಪರ್ ಮ್ಯಾಚ್ ಸರ್, ಸೂಪರ್ ಮ್ಯಾಚ್. RCB ಅಂಕಲ್ ಮಕ್ಕಳಿಗೆಲ್ಲ ನಾವ್ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಇದು RCB ಹೊಸ ಅಧ್ಯಾಯ. ತುಂಬಾ ಸಂತೋಷ, ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತು. ಒಳ್ಳೆ ಮ್ಯಾಚ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಭಾವನಾ ಅಂತ. ಭಾವನಾ ನಮಸ್ತೆ. ಹಾಯ್ ಸರ್, ನಮಸ್ತೆ. ಹೆಂಗ ಅನಿಸ್ತಿದೆ ಇವತ್ತಿನ ಮ್ಯಾಚ್? ಫುಲ್ ಎಕ್ಸೈಟ್ ಆಗಿದ್ದೀರಾ? ಓ ಮೈ ಗಾಡ್, ಕೇಳಂಗೆ ಇಲ್ಲ. ನಾವೆಲ್ಲ ಎಷ್ಟು ಕುಂದಾಡಿದೀವಿ ಅಂದ್ರೆ ಇಟ್ ವಾಸ್ ಅ ಕಮ್ ಬ್ಯಾಕ್. ಅಂದ್ರೆ ಪಾಯಿಂಟ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದವ್ರು ಇವತ್ತು ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಐ ಥಿಂಕ್ ಓ ಮೈ ಗಾಡ್. RCB ಫೀಲಿಂಗ್ ನನ್ಗೆ ಅಳ್ಬೇಕ ನಗ್ಬೇಕ ಫುಲ್ ಮಿಕ್ಸ್ ಎಮೋಷನ್ಸ್ ನನ್ಗೆ. Oh my God! But what a comeback, sir! What a comeback! Initially ನಾವೆಲ್ಲ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ವಿ, ಬಟ್ ಇವಾಗ ಲೈಕ್ ಇಷ್ಟು ಜನ ಸೆಲೆಬ್ರೇಷನ್ ನೋಡಿದ್ರೆ oh my God! ಕಪ್ ಹೊಡೆಯೋದಕ್ಕೆ ಇನ್ನೇನ್ ಕೆಲವೇ ಮೆಟ್ಲುಗಳು ಬಾಕಿ ಇದೆ. RCB ಗೆ ಏನಂತ ಹೇಳ್ತೀರಿ ಈಗ? Oh my God! ಇವಾಗಂತೂ 100% ಈ ಸಲ ಕಪ್ ನಮ್ದೆ. ಈ ಸಲ 100% ಕಪ್ ನಮ್ದೆ. ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಷ್ಟೇ. ಓಕೆ ಫೈನ್ ಫೈನ್, ಥ್ಯಾಂಕ್ ಯು ಭಾವನಾ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬ್ಯಾಟ್ರಿ ಎಲ್ಲಿದೆ? ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮಂಡ್ಯದಿಂದ ಫಯಾಜ್ ಅಂತ. ಫಯಾಜ್ ನಮಸ್ತೆ. ಫಯಾಜ್ ಧ್ವನಿ ಕೇಳಿಸ್ತಿದ್ಯಾ? ಹಾ ಸರ್. ಹೆಂಗ ಅನಿಸ್ತಿದೆ? ಫುಲ್ ಖುಷಿನಾ? ಸರ್ ಫುಲ್ ಖುಷಿ ಸರ್. RCB ಈ ಸಲ ಕಪ್ ನಮ್ದೆ ಸರ್. ಈ ಸಲ ಕಪ್ ನಮ್ದೆ. ವಿರಾಟ್ ಕೊಹ್ಲಿ ಇವತ್ತು ಎಂಜಾಯ್ ಮಾಡ್ತಾರೆ, ಬಹಳ ಖುಷಿ ಆಯ್ತು ಸರ್. ಇದು ನಾಡಿನ ಹೆಮ್ಮೆ ಸರ್. ಇದು RCB ವುಮೆನ್ಸ್ ಗೆದ್ದಿದ್ದೀವಿ, ಈಗ ಮೆನ್ಸ್ 100% ಗೆಲ್ತೀನಿ ಸರ್. ಫಸ್ಟ್ ಒಂದ್ ವಿಕೆಟ್ ಐತಲ್ಲ, ಅವಾಗ್ಲೇ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ ಹೆಂಗೆ? ಹೌದು ಸರ್. ಇದು ಮೇನ್ ಪಾಯಿಂಟ್ ಆಗಿದ್ದು ಡುಪ್ಲಿಸಿ ಹಿಡಿದ್ರಲ್ಲ ಸರ್ ಕ್ಯಾಚ್, ಅದು ಬಹಳ ಖುಷಿ ಆಯ್ತು ಸರ್ ನೋಡಿ. ಅದು ಆ ಕ್ಯಾಚ್ ಇಂಪಾರ್ಟೆಂಟ್ ಆಯ್ತು ಇವತ್ತು. ಓಕೆ ಫೈನ್, ಥ್ಯಾಂಕ್ ಯು ಫಯಾಜ್ ಆ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫುಲ್ ಸಂತಸ ಮನೆ ಮಾಡಿದೆ. ಅಭಿಮಾನಿಗಳೆಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ರೋಡಲ್ಲಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಮಂಜು ಎಲ್ಲರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆಗ್ಲೇ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು. ಅವರು ಕೂಡ ವಿಶ್ ಮಾಡಿದ್ರು. CM ಸಿದ್ದರಾಮಯ್ಯ ಸೇರಿದಂತೆ ನಟ ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ ಎಲ್ಲರೂ ಕೂಡ ಇವತ್ತು ಮ್ಯಾಚ್ ನೋಡ್ಲಿಕ್ಕೆ ಬಂದಿದ್ರು. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನಾಗರಾಜ್ ಅಂತ. ನಮಸ್ತೆ ನಾಗರಾಜ್. ನಮಸ್ಕಾರ. ಹೆಂಗನಿಸ್ತಿದೆ ಇವತ್ತಿನ